ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು 2 ಮಾರ್ಚ್ ರಿಲೇಟೆಡು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲಾಸ್ಟ್ವರೆಗೂ ನೋಡ್ಕೊಂಡಿರಿ. ಅದಾದಮೇಲೆ ಇಷ್ಟ ಆಗಿದ್ದಿದ್ರೆ ನಿಮಗೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಇದನ್ನು ಶೇರ್ ಮಾಡಿದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೀವು ಅನ್ಅಕಾಡೆಮಿಯಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೋಬೋದು. ಅಲ್ಲೂ ಕೂಡ ನಾನು ಕಂಟಿನ್ಯೂಸ್ ಆಗಿ ಕೋರ್ಸಸ್ ಮಾಡ್ತಾ ಇರ್ತೀನಿ. ನೀವೇನಾದರೂ ಅನ್ಅಕಾಡೆಮಿದು ಲರ್ನಿಂಗ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದರಲ್ಲಿ ಸರ್ಚ್ ಕಾಲಮಲ್ಲಿ ಹೋಗ್ಬಿಟ್ಟು ದೀಪಕ್ ಎನ್ ಚೌಹಾನ್ ಅಂತ ಸರ್ಚ್ ಮಾಡಿ. ಆವಾಗ ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಿದೆಯಲ್ಲ, ಈ ಥರ ಪ್ರೊಫೈಲ್ ಸಿಗುತ್ತೆ. ಈ ಪ್ರೊಫೈಲಲ್ಲಿ ನೀವು ಫಾಲೋ ಬಟನ್ನ ಪ್ರೆಸ್ ಮಾಡಿಕೊಂಡು ನನ್ನ ಫಾಲೋ ಮಾಡ್ಕೋಬೋದು. ಫಾಲೋ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಾನು ಇದರಲ್ಲಿ ಬೇರೆ ಬೇರೆ ಥರದ್ದು ಕೋರ್ಸ್ ಆಗ್ತಾ ಇರ್ತೀನಿ. ಎಕ್ಸಾಂಪಲ್ ಇವಾಗ ಆಲ್ಮೋಸ್ಟ್ 40ಕ್ಕಿಂತ ಜಾಸ್ತಿ ಕೋರ್ಸಸ್ ಇದ್ದಾವೆ. ಯಾವುದೇ ಕೋರ್ಸಲ್ಲಿ ನಾವು ಯಾವುದೇ ಹೊಸ ಲೆಸನ್ ಹಾಕಿದ್ರೂ ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಅವಾಗಲೇ ಆ ಲೆಸನ್ನ ನೋಡ್ಕೊಂಡಿರ್ಬೋದು. ಸೊ ಈ ಅನ್ಅಕಾಡೆಮಿ ಪ್ರೊಫೈಲಿಗೆ ನಾನು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ. ನೀವು ಬೇಕಾದರೆ ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನನ್ನಲ್ಲಿ ಫಾಲೋ ಮಾಡ್ಕೋಬೋದು. ರೀಸೆಂಟಾಗಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ 10% ರಿಸರ್ವೇಷನ್ ಪ್ರೊವೈಡ್ ಮಾಡಿದ್ದಾರೆ ಜನರಲ್ ಪೂವರಿಗೆ, ಆಯಿತಾ. ಸೊ ಜನರಲ್ ಪೂವರ್ ಅಂತಂದರೆ ಇಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನಿನ ಜನರಲ್ ಪೂವರಿಗೆ 10% ರಿಸರ್ವೇಷನ್ನು ಕ್ಯಾಟಗರಿನ ಪ್ರೊವೈಡ್ ಮಾಡಿದ್ದಾರೆ. ಇದು ಅಲ್ಲದೆ ಇದರ ಜೊತೆಗೇ ಪ್ರಮೋಷನು ಕೂಡ ಪ್ರೊವೈಡ್ ಮಾಡಿದ್ದಾರೆ ಗೌರ್ಮೆಂಟ್ ಜಾಬ್ಸಲ್ಲಿ SC ಆ್ಯಂಡ್ STಸ್ಗಳಿಗೆ. SC ಆ್ಯಂಡ್ STಸು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿರೋರಿಗೆ ಪ್ರಮೋಷನ್ ಪ್ರೊವೈಡ್ ಮಾಡಿದ್ದಾರೆ ಗೌರ್ಮೆಂಟ್ ಜಾಬ್ಸಲ್ಲಿ. ಸೊ ಇವಾಗ ನೀವು ಕೇಳ್ಬೋದು, ಕೆಲವೊಂದು ಸ್ಕೀಮ್ಸು ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ ಇಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ. ರೀಸೆಂಟಾಗಿ ನಾವು ನೋಡ್ಕೊಂಡಿದ್ರೆ ಪಹಾಡಿ ಸ್ಕೀಮ್ ಅಂತಲೂ ಕೂಡ ಅವ್ರಿಗೆ ಮಾಡ್ಕೊಂಡಿದ್ರು. ಸೊ ಪಹಾಡಿ ಸ್ಕೀಮ್ ಅಂತಂದರೆ ಸ್ವಲ್ಪ ದೂರ ರೀಜನ್ಸಲ್ಲಿ, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ದೂರ ರೀಜನ್ಸಲ್ಲಿ, ಹಿಲ್ಸ್ ರೀಜನ್ಸಲ್ಲೆಲ್ಲ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆಲ್ಲ ರಿಸರ್ವೇಷನ್ ಪ್ರೊವೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರೊವೈಡ್ ಮಾಡಿದರು. ಇದನ್ನೆಲ್ಲ ಯಾಕೆ ಟ್ರೈ ಮಾಡ್ತಿರೋದು ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರಿನ ಯೂತಿಗೆ ನಾವು ಮೇನ್ ಸ್ಟ್ರೀಮಿಗೆ ಕರ್ಕೊಂಡು ಬರಬೇಕು ಅಂತ. ಸೊ ಮೇನ್ ಸ್ಟ್ರೀಮಿಗೆ ಕರ್ಕೊಂಬಂದುಬಿಟ್ರೆ ಅಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ಸು ಕಮ್ಮಿ ಆಗುತ್ತೆ. ಯಾಕಂತಂದರೆ ಅಟ್ಲೀಸ್ಟ್ ಅವ್ರಿಗೆ ಎಂಪ್ಲಾಯ್ಮೆಂಟಿನ ಆಪರ್ಚುನಿಟಿ ಸಿಗುತ್ತೆ ಅಂತ. ಸೊ ಅದೇ ಸೊಲ್ಯೂಷನ್ನು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ರಿಲೇಟೆಡ್ ನಾವು 2 ಅಮೆಂಡ್ಮೆಂಟ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಒಂದು 77th ಅಮೆಂಡ್ಮೆಂಟು ಕಾನ್ಸ್ಟಿಟ್ಯೂಷನಿಂದು 1995 ಇದೇನು ಪ್ರೊವೈಡ್ ಮಾಡುತ್ತೆ ಅಂತಂದರೆ ಪ್ರಮೋಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ರೊವೈಡ್ ಮಾಡುತ್ತೆ. ಪ್ರಮೋಷನ್ SC ಮತ್ತು STಗೆ ಇದು ಪ್ರಮೋಷನ್ ಪ್ರೊವೈಡ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು, ಪ್ರಮೋಷನಲ್ಲಿ ರಿಸರ್ವೇಷನ್ನ ಪ್ರೊವೈಡ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಅದಾದಮೇಲೆ 103rd ಅಮೆಂಡ್ಮೆಂಟು 2019 ಇದೇನು ಹೇಳುತ್ತೆ ಅಂತಂದರೆ 10% ರಿಸರ್ವೇಷನ್ನ ಪ್ರೊವೈಡ್ ಮಾಡ್ಬೋದು ಎಜುಕೇಷನ್ ಮತ್ತು ಗೌರ್ಮೆಂಟ್ ಜಾಬ್ಸಲ್ಲಿ. ಯಾರಿಗೆ? ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ರೀಸೆಂಟಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿರೋವಂಥದ್ದು. ಸೊ ಇದಕ್ಕೋಸ್ಕರ ಇವಾಗ ಏನು ಮಾಡಿದೆ ಅಂತಂದರೆ ಆರ್ಡಿನೆನ್ಸ್ನ ಪ್ರೊಮುಲ್ಗೇಟ್ ಮಾಡಿದೆ. ಯೂನಿಯನ್ ಕ್ಯಾಬಿನೆಟ್ಟು ಆರ್ಡಿನೆನ್ಸ್ನ ಕೊಟ್ಟಿದೆ. ಯಾವುದಕ್ಕೋಸ್ಕರ? ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಸರ್ವೇಷನ್ ಆರ್ಡಿನೆನ್ಸು 2019. ಇದರಿಂದ ಏನಾಗುತ್ತೆ ಅಂತಂದರೆ ರಿಸರ್ವೇಷನ್ ಬೆನಿಫಿಟ್ಸು ಕೂಡ ಕೊಡ್ತಾರೆ. ಅದ್ರ ಜೊತೆಗೇ ಇಂಟರ್ನ್ಯಾಷನಲ್ ಬಾರ್ಡರ್ಸಲ್ಲಿ ಇರೋವಂಥ ಜಮ್ಮು ಆ್ಯಂಡ್ ಕಾಶ್ಮೀರಿನ ಸಿಟಿಸನ್ಸಿಗೆ ರಿಸರ್ವೇಷನ್ನ ಪ್ರೊವೈಡ್ ಮಾಡೋವಂಥದ್ದು. ಯಾಕಂತಂದರೆ ಅವರು ಇನ್ಫಿಲ್ಟರ್ ಆಗಬಾರ್ದು ಜಾಸ್ತಿ, ಮತ್ತು ಬೇರೆ ಕಡೆಗೆ ಡೈವರ್ಟ್ ಆಗಬಾರ್ದು. ಅವ್ರಿಗೆ ಎಜುಕೇಷನ್ ನಾವು ನೀಟಾಗಿ ಪ್ರೊವೈಡ್ ಮಾಡ್ಕೋಬೇಕು, ಎಜುಕೇಷನಲ್ಲಿ ಅವ್ರಿಗೆ ಆಪರ್ಚುನಿಟಿ ಕೂಡ ಪ್ರೊವೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಥರ ಸ್ಕೀಮ್ನ ಪ್ರೊವೈಡ್ ಮಾಡಿದ್ದಾರೆ. ಸ್ಕೀಮ್ನ ನಾವು ನೋಡ್ಕೊಳ್ಳೋಣ ಇಲ್ಲಿ. ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಇಂಡಿಯಾ ಸ್ಕೀಮ್ ಅಂತ. ಏನು ಮ್ಯಾನುಫ್ಯಾಕ್ಚರಿಂಗ್ ಅಂತಂದರೆ ಹೈಬ್ರಿಡ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸು. ಸೊ ನೋಡಿ, ಹೈಬ್ರಿಡು ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸು ನಮಗೆ ಒಂಥರ ಫ್ಯೂಚರ್ ಇದ್ದಂಗೆ. ಯಾಕಂತಂದರೆ ವೆಹಿಕಲಿಂದ ಆಗುವಂಥದ್ದು ಪೊಲ್ಯೂಷನ್ನು ಡ್ರಾಸ್ಟಿಕಲಿ ನಾವು ಕಮ್ಮಿ ಮಾಡಬೇಕು. ಟ್ರಾನ್ಸ್ಪೋರ್ಟ್ ಲೆವೆಲ್ಲು ಕೂಡ ಸೇಮಾಗಿ ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ನಮಗೆ ಸೊಲ್ಯೂಷನ್ನೇ ಬಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ ಮತ್ತು ಹೈಬ್ರಿಡ್ ವೆಹಿಕಲ್ಲು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಿಕ್ ಇಂಡಸ್ಟ್ರಿ ಸ್ವಲ್ಪ ಬೂಸ್ಟ್ ಆದರೆ ನಮ್ಮಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸು ಕೂಡ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಮ್ಮಲ್ಲಿ ಇರುವಂಥದ್ದು ಡೀಸೆಲು, ಪೆಟ್ರೋಲು, ಈ ವೆಹಿಕಲ್ಸು ತುಂಬ ಜಾಸ್ತಿ ಇದ್ದಾವೆ. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ಸು ನಮ್ಮ ಹತ್ರ ಡೆನ್ಸಿಟಿ ತುಂಬಾ ಕಮ್ಮಿ ಇದ್ದಾವೆ. ಸೊ ಅದಕ್ಕೋಸ್ಕರ ಇವಾಗ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ಸು ಮತ್ತು ಹೈಬ್ರಿಡ್ ವೆಹಿಕಲ್ಸ್ ಇರಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಅವಕ್ಕೆ ನಾವು ಬೂಸ್ಟ್ ಪ್ರೊವೈಡ್ ಮಾಡಬೇಕು. ಬೂಸ್ಟ್ ಪ್ರೊವೈಡ್ ಮಾಡಿದ್ರೆ ಏನಾಗುತ್ತೆ? ಬೂಸ್ಟ್ ಪ್ರೊವೈಡ್ ಮಾಡಿದ್ರೆ ನೋಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಮಾರ್ಕೆಟು ಫ್ಲರಿಶ್ ಆಗುತ್ತೆ. ಅದ್ರ ಜೊತೆಗೆ ನಾವು ನಮ್ಮ ಸಿಟಿಸನ್ಸ್ಗೂ ಕೂಡ ಎನ್ಕರೇಜ್ ಮಾಡ್ಕೋಬೇಕು ಅಂತಂದರೆ ನಾವು ಕೂಡ ಜಾಸ್ತಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡ್ಕೋಬೇಕು ಅಂತ. ಎಕ್ಸಾಂಪಲ್ ಇದರಲ್ಲಿ ಒಂದು ಬೆನಿಫಿಟ್ನ ನಾವು ನೋಡಿಕೊಂಡ್ರೆ ಇವಾಗಲೂ ಕೂಡ ಇದೆ. ಇದು ಈಗ ಒಂದು ಕಾರ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಎ ಅಂತ ಒಂದು ಕಾರ್ ಇದೆ. ಸೊ ಎ ಅಂತ ಕಾರಿಗೆ 3 lakh rupees ಅಮೌಂಟ್ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ. ಸೊ 3 lakh ಅಮೌಂಟ್ನ ನಾವೇನಂತ ಕರಿತೀವಿ? ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸ್ ಶೋರೂಮ್ ಪ್ರೈಸ್ ಆಗಿರೋದ್ರಿಂದ ಈ 3 lakhಗೆ ನಾವು ಇನ್ಶೂರೆನ್ಸ್ ಹಾಕುವಂಥದ್ದು, ರೋಡ್ ಟ್ಯಾಕ್ಸ್ ಹಾಕುವಂಥದ್ದು, ಸೊ ಈ ಥರದ್ದೆಲ್ಲ ಹಾಕ್ಬಿಟ್ಟು ನಿಯರ್ಲಿ ನಮಗೆ 3.5 lakh ಅಥವಾ 4 lakh ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ಳೋಣ.
ಬಟ್ ಅದೇ ನಾವು ಇದೇ ಕಾರ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲಿಂದ ಏನಾದ್ರು ಆಗಿದ್ದಿದ್ರೆ ಅದಕ್ಕೆ ನೋಡಿ ರೋಡ್ ಟ್ಯಾಕ್ಸ್ ತುಂಬುವಂಥದ್ದು ಅವಶ್ಯಕತೆಯೇ ಇಲ್ಲ. ಸೊ ಈ ರೋಡ್ ಟ್ಯಾಕ್ಸಿನ ಅಮೌಂಟು ಕೂಡ ಸೇವ್ ಆಗುತ್ತೆ. ಈ ಥರದ್ದು ಬೇರೆ ಬೇರೆ ಅಪಾರ್ಚುನಿಟೀಸ್ ಅಥವಾ ಬೇರೆ ಬೇರೆ ಫೆಸಿಲಿಟೀಸು ನಮ್ಮ ಗೌರ್ಮೆಂಟು ಆಗಾಗ ಪ್ರೊವೈಡ್ ಮಾಡ್ತಾನೆ ಇರುತ್ತೆ, ಅದನ್ನು ಯೂಟಿಲೈಸ್ ಮಾಡ್ಕೊಂಡಿರಬೇಕು. ಸೊ ಗೌರ್ಮೆಂಟು ಮುಂಚೆ ಏನು ಮಾಡಿತ್ತು ಅಂತಂದರೆ ಈ ಸ್ಕೀಮಲ್ಲಿ 5500 crore ಅನೌನ್ಸ್ ಮಾಡಿತ್ತು. ಆದರೆ ಇವಾಗ ಅದನ್ನು ಡಬಲ್ ಮಾಡಿಕೊಂಡು ಆಲ್ಮೋಸ್ಟ್ ಡಬಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, 10,000 crore ಅಷ್ಟು. ಟೋಟಲ್ ಆಗಿ ಈ ಸ್ಕೀಮ್ ಇರೋವಂಥದ್ದು 55,000 ಎಲೆಕ್ಟ್ರಿಕ್ ವೆಹಿಕಲ್ಸು ಆಫರ್ ಮಾಡ್ತಾ ಇದ್ದಾರೆ. ಸಬ್ಸಿಡಿ ಎಷ್ಟು ಸಬ್ಸಿಡಿ ಪ್ರೊವೈಡ್ ಮಾಡ್ತಿದ್ದಾರೆ ಅಂತಂದರೆ 2.5 ಲಕ್ಷದವರೆಗೂ ಸಬ್ಸಿಡಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ 20,000 ಕಾರು ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಸಬ್ಸಿಡಿ ಅವಕ್ಕೆ ಎಷ್ಟು 20,000 ಪ್ರೊವೈಡ್ ಮಾಡ್ತೀವಿ ಅಂತ. 10 ಲಕ್ಷ 2 ವೀಲರು ಅದಕ್ಕೂ ಕೂಡ ಸಬ್ಸಿಡಿ ಕೊಡ್ತಾರೆ. 5 ಲಕ್ಷ 3 ವೀಲರು ಮತ್ತು 7,000 ಬಸ್ಸಸ್ಗಳಿಗೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಅಥವಾ ಹೈಬ್ರಿಡ್ ವೆಹಿಕಲ್ಸ್ ಆಗಿದ್ದಿದ್ರೆ. ಬಟ್ ಇದರಲ್ಲಿ ಕಂಡೀಷನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಈ ಸಬ್ಸಿಡಿ ಪ್ರೊವೈಡ್ ಮಾಡ್ತಿರೋಂಥದ್ದು ಕಾರ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಕಾರ್ಸ್ ನೋಡಿ ಪ್ಯಾಸೆಂಜರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದ್ದರೆ ಅಷ್ಟೇ ಓಕೆ ಸಬ್ಸಿಡಿ ಪ್ರೊವೈಡ್ ಮಾಡ್ತಾರೆ. ಟ್ಯಾಕ್ಸಿ ಅಗ್ರಿಗೇಟರ್ಸು ಅಂತಂದರೆ ಊಬರ್ ಆಗಿರ್ಬೋದು ಅಥವಾ ಓಲಾ ಆಗಿರ್ಬೋದು ಅಥವಾ ಈ ಥರ ಟ್ಯಾಕ್ಸಿ ಅಗ್ರಿಗೇಟರ್ಸ್ ಏನಿರ್ತಾರಲ್ಲ ಅವರಲ್ಲಿ ಏನಾದ್ರು ಅಡಾಪ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ಇದು ಸಬ್ಸಿಡಿ ಪ್ರೊವೈಡ್ ಮಾಡ್ತಾ ಇರ್ತಾರೆ, ಯಾಕಂತಂದರೆ ಅಲ್ಲೇ ಫ್ಲೋ ಜಾಸ್ತಿ ಇರುತ್ತೆ. ನೆಕ್ಸ್ಟು ಪ್ರೈವೇಟ್ ವೆಹಿಕಲ್ಸ್ ಏನಾದರೂ ತೊಗೊಂಡ್ರೆ ಅದಕ್ಕೆ ಸಬ್ಸಿಡಿ ಇರಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟು. ಇದು ನೋಡಿ 1 ಏಪ್ರಿಲ್ 2019ಇಂದ ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸಬ್ಸಿಡಿ ಇವಾಗ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾರ್ಯಾರಿಗೆ ಎಷ್ಟೇ ಸಬ್ಸಿಡಿ ಕೊಡಬೇಕು, 20,000 ಯಾರಿಗೆ ಕೊಡಬೇಕು, 2.5 ಲಕ್ಷ ಯಾರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ನೋಡಿ ಕೆಪಾಸಿಟಿ ಯಾವ ಥರ ಇರುತ್ತೆ ಬ್ಯಾಟ್ರಿದು. ಯಾಕಂತಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಹೈಬ್ರಿಡ್ ವೆಹಿಕಲ್ ಯೂಸ್ ಮಾಡ್ಕೊಂಡಿದ್ರೆ ಅದರಲ್ಲಿ ಬ್ಯಾಟ್ರಿನೇ ಯೂಸ್ ಮಾಡ್ಕೊಂಡಿರ್ತಾರಲ್ವ. ಸೊ ನಾವು ನಮ್ಮ ಫೋನ್ನ ಚಾರ್ಜ್ ಮಾಡೋ ಥರ ಅಲ್ಲೂ ಕೂಡ ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋಂಥದ್ದು. ಸೊ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಕೆಪಾಸಿಟಿಗೆ ಇವರು ಸಬ್ಸಿಡಿ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲು ಎಲ್ಲ ವೆಹಿಕಲ್ಸ್ಗಳಿಗೂ ಕೂಡ ನಾವು ನೋಡ್ಕೋಬೇಕು ಅಂತಂದರೆ 10,000 ರೂಪಾಯಿ ಪರ್ ಕಿಲೋವ್ಯಾಟು, 10,000 ರೂಪಾಯಿ ಪರ್ ಕಿಲೋವ್ಯಾಟ್ ಅವರಿಗೆ ಅವರು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಅದೇ ಬಸ್ಸಸ್ಸಿಗೆ ನೋಡಬೇಕು ಅಂತಂದರೆ ಸೇಮ್ ಕ್ವಾಂಟಿಟಿಗೆ 20,000 ರೂಪಾಯಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದು, ನೆನ್ಪಿಟ್ಕೊಂಡಿರಿ ಈ ಸ್ಕೀಮು. ಇದರಲ್ಲಿ ನಾವು ಫಸ್ಟ್ ಒಂದು ನೋಡ್ಕೋಬೇಕು ಅಂತಂದರೆ ನ್ಯಾಷನಲ್ ಸೈನ್ಸ್ ಡೇ ಬಗ್ಗೆ ನೋಡ್ಕೊಳ್ಳೋಣ. ನೋಡಿ ನ್ಯಾಷನಲ್ ಸೈನ್ಸ್ ಡೇ ನಾವು ಪ್ರತಿ ವರ್ಷ ಫೆಬ್ರವರಿ 28ಗೆ ಸೆಲೆಬ್ರೇಟ್ ಮಾಡುವಂಥದ್ದು. ಇದು ನಮಗೆ ಇಂಪಾರ್ಟೆಂಟು. ಫೆಬ್ರವರಿ 28 ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ ಅವತ್ತು ರಾಮನ್ ಎಫೆಕ್ಟ್ ಕಂಡುಹಿಡಿದಿರುವಂಥದ್ದು. ಸೊ ರಾಮನ್ ಎಫೆಕ್ಟು ಕಂಡುಹಿಡಿದಿರುವಂಥದ್ದು ಡೇಟ್ ಅದು CV ರಾಮನ್ ಅವರ ಬರ್ತ್ಡೇ ಅಲ್ಲ. ಅದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಕೆಲವೊಂದು ಸ್ಟೂಡೆಂಟ್ಸ್ ಹತ್ರ. ಸೊ ಅದು CV ರಾಮನ್ ಅವರ ಬರ್ತ್ಡೇ ಅಲ್ಲ, ಅದನ್ನು ಒಂದು ನೋಡ್ಕೊಂಡಿರಿ. ಇನ್ನೊಂದು MHRD ಬಂದ್ಬಿಟ್ಟು ಒಂದು ಸ್ಕೀಮ್ನ ಲಾಂಚ್ ಮಾಡಿದೆ ಇದೇ ದಿನ, ಸ್ಟಾರ್ಸ್ ಸ್ಕೀಮ್ ಅಂತ. ಸೊ ಈ ಸ್ಕೀಮ್ ಏನಾಗುತ್ತೆ ಅಂತಂದರೆ ಇದರಲ್ಲಿ ಸುಮಾರು 250 crores ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೋಸ್ಕರ ಅಂತಂದರೆ ಸೈನ್ಸ್ ಪ್ರಾಜೆಕ್ಟ್ ಮಾಡೋದಕ್ಕೋಸ್ಕರ. ಸೊ ಅದನ್ನು ಆಮೇಲೆ ನಾವು ನೋಡ್ಕೊಳ್ಳೋಣ ಈ ಸ್ಕೀಮ್ ಬಗ್ಗೆ. ಬಟ್ ಇವಾಗ ನಾವು ಫೆಬ್ರವರಿ 28 CV ರಾಮನ್ ಅವರು ಅವತ್ತಿನ ದಿನವೇ ರಾಮನ್ ಎಫೆಕ್ಟ್ನ ಕಂಡುಹಿಡಿದಿದ್ರು. ಸೊ ಈಸಿಯಾಗಿ ನೆನ್ಪಿಟ್ಕೊಂಡಿರ್ಬೋದು ನೋಡಿ, ಫೆಬ್ರವರಿ 28/02/28 ಅಂತಲೇ ನಾವು ನೆನ್ಪಿಟ್ಕೊಂಡಿರ್ಬೋದು. ಅಂತಂದರೆ 28 ಫೆಬ್ರವರಿ 1928ಗೆ ಇದನ್ನು ಕಂಡುಹಿಡಿದಿದ್ರು ಅಂತ. 2 ವರ್ಷ ಬಿಟ್ಬಿಟ್ಟು ಅವ್ರಿಗೆ ಇದಕ್ಕೋಸ್ಕರನೇ ಅವ್ರಿಗೆ ನೋಬೆಲ್ ಪ್ರೈಸು ಕೂಡ ಕೊಟ್ಟಿದ್ದರು. 2 ವರ್ಷದಲ್ಲಿ ಅವ್ರಿಗೆ ನೋಬೆಲ್ ಪ್ರೈಸು ಕೂಡ ಕೊಟ್ಟಿದ್ದರು. ಸೊ ಈ ಮೇನ್ ಏನಿರುತ್ತೆ ಇದು ನ್ಯಾಷನಲ್ ಸೈನ್ಸ್ ಡೇ ನಾವು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂತಂದರೆ ನೋಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೋಬೇಕು ಅಂತ. ಬರೀ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಫೆನ್ಸ್ ಆಗಿರಲಿ, ಕಮ್ಯುನಿಕೇಷನ್ ಆಗಿರಲಿ ಅಥವಾ ಹೈ ಲೆವೆಲ್ ಟೆಕ್ನಿಕ್ಸು, ಎಕ್ಸಾಂಪಲು ಇಸ್ರೋ ಅಲ್ಲಿ ಬರೀ ಅದರಲ್ಲಷ್ಟೇ ಯೂಸ್ ಮಾಡ್ಕೊಳ್ಳೋಂಥದ್ದಲ್ಲ, ಡೈಲಿ ಆ್ಯಕ್ಟಿವಿಟೀಸಲ್ಲೂ ಕೂಡ ನಮಗೆ ಸೈನ್ಸು ಮತ್ತು ಟೆಕ್ನಾಲಜಿ ಏನಾದರೂ ಯೂಸ್ ಆಗ್ತಾಯಿದ್ರೆ ಅದರಿಂದ ತುಂಬ ಚೇಂಜಸ್ ಚೆನ್ನಾಗಿ ಬರುತ್ತೆ, ಪಾಸಿಟಿವ್ ಚೇಂಜಸ್ ಬರುತ್ತೆ ಜನರಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಥೀಮು ಕೇಳ್ತಾ ಇರ್ತಾರೆ ನಮಗೆ ಇಂಪಾರ್ಟೆಂಟ್ ಡೇಸ್ದು. ಸೊ ಥೀಮ್ ನಾವು ನೋಡ್ಕೋಬೇಕು ಅಂತಂದರೆ ಸೈನ್ಸ್ ಫಾರ್ ಪೀಪಲ್ ಆ್ಯಂಡ್ ಪೀಪಲ್ ಫಾರ್ ಸೈನ್ಸ್ ಅಂತ. ಸರಿ, ನೆಕ್ಸ್ಟ್ CV ರಾಮನ್ ಅವ್ರ ಬಗ್ಗೆ ನಾವು ಸ್ವಲ್ಪ ನೋಡ್ಕೊಂಡಿರಬೇಕು ಅಂತಂದರೆ ನೋಡಿ, CV ರಾಮನ್ ಫುಲ್ ಹೆಸರು ಬಂದ್ಬಿಟ್ಟು ಚಂದ್ರಶೇಖರ ವೆಂಕಟ ರಾಮನ್ ಅಂತ. ಚಂದ್ರಶೇಖರ ವೆಂಕಟ ರಾಮನ್ ಅಂತ. ಅವ್ರು ಹುಟ್ಟಿದ್ದು ನವಂಬರ್ 7, 1888ಗೆ ತೀರ್ಕೊಂಡಿದ್ದವರು 21 ನವಂಬರು 1970. ಅವ್ರಿಗೆ ನೋಬೆಲ್ ಪ್ರೈಸು ಕೂಡ ಕೊಟ್ಟಿದ್ದರು ಫಿಸಿಕ್ಸಲ್ಲಿ 1930. ರಾಮನ್ ಎಫೆಕ್ಟು ಕೂಡ ಅವರು ರಿಪೋರ್ಟ್ ಮಾಡ್ಕೊಂಡಿದ್ರು. ಇದು ಯಾವಾಗ ಅಂತಂದರೆ 1928 28 ಫೆಬ್ರವರಿ ಅವರು ಡಿಸ್ಕವರ್ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ನೋಬೆಲ್ ಪ್ರೈಸ್ನ ಕೊಟ್ಟಿದ್ದರು. ಸೊ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅಷ್ಟು ನೋಡ್ಕೊಂಡಿರಿ ನೀವು.
ಇದಾದಮೇಲೆ ನಾವು ಪ್ರಣಮ್ ಕಮಿಷನ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಸೊ ಈ ಪ್ರಣಮ್ ಕಮಿಷನು ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಕೀಮ್ಸ್ ಅಥವಾ ನಾವು ಪ್ರಾಜೆಕ್ಟ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಇಡೀ ಇಂಡಿಯಾನ ಕಂಪೇರ್ ಮಾಡಿಕೊಂಡ್ರೆ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ. ಸೊ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಇದನ್ನು ನೋಡಿ ನೀವು ಎಥಿಕ್ಸಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೊಂಡಿರ್ಬೋದು. ಎಥಿಕ್ಸಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಪ್ರಣಮ್ ಅಂತಂದರೆ ಏನು? ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನಾರ್ಮ್ಸ್ ಫಾರ್ ಅಕೌಂಟಬಿಲಿಟಿ ಆ್ಯಂಡ್ ಮಾನಿಟರಿಂಗ್ ಬಿಲ್ ಅಂತ ಅಸ್ಸಾಂ ಇದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋಂಥದ್ದು. ಸೊ ಈಗ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರ್ಯಾರು ಇರ್ತಾರೆ ಅವರ ಪೇರೆಂಟ್ಸಿಗೆ ಅವರು ಸ್ವಲ್ಪ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡಬೇಕು, ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡಬೇಕು. ಅಥವಾ ಅವರ ಅಣ್ಣ ತಂಗಿ ಆಗಿರ್ಬೋದು ಅಥವಾ ಅಕ್ಕ ತಮ್ಮ ಏನಾರು ಆಗಿರ್ಬೋದು. ಸೊ ಈ ಥರ ಇರಬೇಕಾದ್ರೆ ಅವ್ರು ಅಕಸ್ಮಾತ್ ಏನಾದ್ರು ಡಿಸೇಬಲ್ಡ್ ಆಗಿದ್ದರೆ, ಸೊ ಡಿಸೇಬಲ್ಡ್ ಅಥವಾ ಡಿಫರೆಂಟ್ಲಿ ಏಬಲ್ಡ್ ಏನಾದರೂ ಆಗಿದ್ದು ಅವ್ರ ಹತ್ರ ಎಂಪ್ಲಾಯ್ಮೆಂಟು ಅಥವಾ ಅವ್ರಿಗೆ ಯಾವುದೇ ಸೋರ್ಸ್ ಇಲ್ಲ ಇನ್ಕಮಿಂದು ಅಂತ ಹೇಳ್ಬಿಟ್ಟು ಯಾವುದೇ ಸೋರ್ಸ್ ಇರಲಿಲ್ಲ ಅವ್ರಿಗೆ ಇನ್ಕಮಿಗೆ, ಮತ್ತು ಅವ್ರಿಗೆ ಮದುವೆನೂ ಕೂಡ ಆಗಿಲ್ಲ ಅಂತಂದರೆ ಅವ್ರದ್ದು ಕೂಡ ಫೈನಾನ್ಷಿಯಲ್ ಸೆಕ್ಯೂರಿಟಿ ಈ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಯಾರು ಇರ್ತಾರಲ್ಲ ಫ್ಯಾಮಿಲಿಯಲ್ಲಿ ಅವರು ಇದನ್ನು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ಫಸ್ಟು ಈ ಥರ ಸ್ಕೀಮು ಲಾಂಚ್ ಮಾಡಿರುವಂಥದ್ದು ಇಡೀ ಇಂಡಿಯಾದಲ್ಲಿ. ಈ ಥರದ್ದು ಸ್ಕೀಮು ಮುಂಚೆ ಇರಲಿಲ್ಲ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು, ನೋಡ್ಕೊಂಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಹೊಸ ರೈಲ್ವೆ ಝೋನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆಂಧ್ರ ಪ್ರದೇಶಲ್ಲಿ. ನೋಡಿ, ಆಂಧ್ರ ಪ್ರದೇಶ ರಿಆರ್ಗನೈಸೇಷನ್ ಆ್ಯಕ್ಟ್ ಪ್ರಕಾರ 2014 ಏನಾಗೋಯಿತು ಅಂತಂದರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡೂ ಕೂಡ ಕ್ರಿಯೇಟ್ ಆಗೋಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಆಂಧ್ರ ಪ್ರದೇಶಿಗೆ ಏನಂದಿದ್ದರು ಅಂತಂದರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಸ್ಪೆಷಲ್ ಕ್ಯಾಟಗರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀವಿ ಯಾವಾಗಲೂ ಕೂಡ. ಅದರ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ ನೋಡಿ, ನಾರ್ಮಲಾಗಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಕೊಟ್ಟಾಗ ನಾರ್ಮಲಾಗಿ ಎಷ್ಟು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಿಗೆ 60% ಅಮೌಂಟ್ ಬಂದುಬಿಟ್ಟು ಸೆಂಟರ್ ಕೊಡುತ್ತೆ, ಮಿಕ್ಕಿದ 40% ಸ್ಟೇಟೇ ಹಾಕೋಬೇಕಾಗತ್ತೆ. ಬಟ್ ಅದೇ ಸ್ಪೆಷಲ್ ಕ್ಯಾಟಗರಿ ಏನಾದ್ರು ಕೊಟ್ಟಿದ್ರೆ, ಸ್ಪೆಷಲ್ ಸ್ಟೇಟಸ್ ಏನಾದರೂ ಕೊಟ್ಟಿದ್ರೆ 90% ಸೆಂಟರೇ ಕೊಡುತ್ತೆ, 10% ಅಷ್ಟೇ ಅವರು ಸ್ಟೇಟ್ ಗೌರ್ಮೆಂಟ್ ಹಾಕೋಬೇಕಾಗಿರುತ್ತೆ. ಅಂತಂದರೆ ಇದು ಒನ್ ಆಫ್ ದ ಡಿಫ್ರೆನ್ಸಸ್ಸು ಹೇಳ್ತಾ ಇರೋವಂಥದ್ದು. ಸೊ ಇದ್ರ ಪ್ರಕಾರನೇ ಅವ್ರಿಗೆ ಏನಂತಿದ್ರು ಅಂತಂದರೆ ನಿಮಗೊಂದು ಸಪ್ರೇಟಾಗಿ ರೈಲ್ವೇದು ಕೋಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು, ಝೋನ್ ಮಾಡಿಕೊಡ್ತೀವಿ ಅಂತ. ಯಾಕಂತಂದರೆ ಅವರು ಆ್ಯಕ್ಸೆಸ್ ಮಾಡ್ಕೋಬೇಕಾಗಿರುವಂಥದ್ದು ಒಡಿಸ್ಸಾನ ಆ್ಯಕ್ಸೆಸ್ ಮಾಡ್ಕೊತಾ ಇದ್ರು. ಅದೇ ಬ್ಯಾಕ್ ಡ್ರಾಪಲ್ಲಿ ಇವಾಗ ಅವ್ರಿಗೂ ಕೂಡ ಒಂದು ಸೌತ್ ಕೋಸ್ಟ್ ರೈಲ್ವೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೌತ್ ಕೋಸ್ಟ್ ರೈಲ್ವೇಸು ಹೆಡ್ ಕ್ವಾರ್ಟರ್ ಇದರದ್ದು ಬಂದ್ಬಿಟ್ಟು ವಿಶಾಖಪಟ್ಟಣಮಲ್ಲಿ ಇದೆ ಅಂತ. ನೆಕ್ಸ್ಟ್ ನಾವೊಂದು ಎಮಿಸ್ಯಾಟ್ ಸ್ಯಾಟಲೈಟ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದು ಇಂಪಾರ್ಟೆಂಟು ನಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ. ಸೊ ಏನಿದು ಎಮಿಸ್ಯಾಟ್ ಸ್ಯಾಟಲೈಟು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಫಸ್ಟು ಬೇಸಿಕ್ಸ್ನ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ PSLVನ ಲಾಂಚ್ ಮಾಡ್ತಾ ಇರ್ತಾರೆ. PSLVನ ಯೂಟಿಲೈಸ್ ಮಾಡಿಕೊಂಡು ಇದರಲ್ಲಿ 4 ಸ್ಟ್ರಾಪ್ ಮೋಟ್ರ್ ಇರುವಂಥದ್ದು PSLVನ ರಾಕೆಟ್ ಯೂಟಿಲೈಸ್ ಮಾಡಿಕೊಂಡು ಇದನ್ನು ಅವರು ಯೂಸ್ ಮಾಡ್ಕೊತಾ ಇದ್ದಾರೆ, ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಾಗಿರತ್ತಪ್ಪ ಅಂತ ಕೇಳಿದ್ರೆ ನೀವು ಇದೇನಾಗುತ್ತೆ, ಈ PSLV ಬಂದ್ಬಿಟ್ಟು ಒಂದು 3 ಅಥವಾ 4 ಸ್ಟೇಜಲ್ಲಿ ಇದು ಡಿವೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಕ್ಸಾಂಪಲು ನಾವು ಫುಲ್ ಹೈಯೆಸ್ಟ್ ಸ್ಟೇಜಲ್ಲಿ ನೋಡ್ಕೋಬೇಕು ಅಂತಂದರೆ 763 ಕಿಲೋಮೀಟರ್ಸು ಫುಲ್ ಮೇಲ್ಗಡೆ ಇರುವಂಥದ್ದು. ಅದಕ್ಕಿಂತ ಕೆಳಗಡೆ ಬಂದ್ಬಿಟ್ಟು ನಮಗೆ 504 ಕಿಲೋಮೀಟರ್ಸು. ಅದಾದಮೇಲೆ ಅದಕ್ಕಿಂತ ಕೆಳಗಡೆ ನಮಗೆ 485 ಕಿಲೋಮೀಟರ್ಸು. ಸೊ ಇದೇನು ಮಾಡುತ್ತೆ, ಎಕ್ಸಾಂಪಲು ಇದು PSLV ಈ ಥರ ಲಾಂಚ್ ಮಾಡಿದೆ. ಸೊ ಇದೇನು ಮಾಡಿರುತ್ತೆ ಅಂತಂದರೆ ಇದರಲ್ಲಿ ಇದು ಎಮಿಸ್ಯಾಟ್ ಸ್ಯಾಟಲೈಟು ಕೂಡ ಇರುತ್ತೆ. ಅದ್ರ ಜೊತೆಗೆ 28 ಬೇರೆ ಸ್ಯಾಟಲೈಟ್ ಇದೆ, ಬೇರೆ ಬೇರೆ ದೇಶದ್ದು ಬೇರೆ ಬೇರೆ ಸ್ಯಾಟಲೈಟ್ಸ್ ಇದ್ದಾವೆ ಇದರಲ್ಲೇ. ಫಸ್ಟ್ ಏನು ಮಾಡುತ್ತೆ ಅಂತಂದರೆ ಇದು ಈ ಆಲ್ಟಿಟ್ಯೂಡ್ಗೆ ಹೋಗ್ಬಿಟ್ಟು 763 ಕಿಲೋಮೀಟರ್ಸ್ವರೆಗೂ ಈ ಆಲ್ಟಿಟ್ಯೂಡ್ಗೆ ಹೋಗ್ಬಿಟ್ಟು ಇಲ್ಲಿ ಎಮಿಸ್ಯಾಟ್ನ ಬಿಡುತ್ತದು ಅಂತಂದರೆ ಅಲ್ಲಿ ಎಮಿಸ್ಯಾಟ್ನ ಆರ್ಬಿಟಲ್ಲಿ ಡ್ರಾಪ್ ಮಾಡುತ್ತೆ, ಲಾಂಚ್ ಮಾಡಿರುತ್ತೆ. ಅದಾದಮೇಲೆ ಇಲ್ಲಿಂದ 504 ಕಿಲೋಮೀಟರ್ಸಿಗೆ ಬಂದ್ಬಿಟ್ಟು ಮಿಕ್ಕಿದ್ದು 28 ಏನು ಸ್ಯಾಟಲೈಟ್ಸ್ ಇದ್ದಾವಲ್ಲ ಅದನ್ನು ಅದು ಲಾಂಚ್ ಮಾಡುತ್ತೆ. ಅದಾದಮೇಲೆ ಅಲ್ಲಿಂದನೂ ಕೂಡ ಕೆಳಗಡೆ ಬಂದ್ಬಿಟ್ಟು 3 ಅವ್ರದ್ದು ಎಕ್ಸ್ಪೆರಿಮೆಂಟಲ್ ಪೇಲೋಡ್ಸ್ ಇದ್ದಾವೆ, ಅದನ್ನು ಲಾಂಚ್ ಮಾಡುತ್ತೆ. ಯಾವುದಾದ್ರು 3 ಎಕ್ಸ್ಪೆರಿಮೆಂಟಲ್ ಪೇಲೋಡ್ಸು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವರು ಡೆವಲಪ್ ಮಾಡಿರೋಂಥದ್ದು ಒಂದು ಪೇಲೋಡು. ಅದಾದಮೇಲೆ ಇಸ್ರೋ ಅವ್ರದ್ದು ಡೆಮಾನ್ಸ್ಟ್ರೇಟರು, ಅದಾದಮೇಲೆ ಹ್ಯಾಮ್ಸ್ಯಾಟು ಇವೆಲ್ಲದೂ ಕೂಡ ಲಾಂಚ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಥರ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದ್ರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಸೊ ಇದು ಎಮಿಸ್ಯಾಟ್ ಬಂದ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇದು ನೋಡಿ ಒಂದು ಡಿಫೆನ್ಸ್ ಇಂಟೆಲಿಜೆನ್ಸ್ ಸ್ಯಾಟಲೈಟು, ಆಯಿತಾ. ಇದೊಂದು ಡಿಫೆನ್ಸ್ ಇಂಟೆಲಿಜೆನ್ಸ್ ಸ್ಯಾಟಲೈಟ್. ನೆಕ್ಸ್ಟ್ ನಾವು ಝೀರೋ ಡಿಸ್ಕ್ರಿಮಿನೇಷನ್ ಡೇ 2019 ಬಗ್ಗೆ ನೋಡ್ಕೊಳ್ಳೋಣ. ಸೊ ಝೀರೋ ಡಿಸ್ಕ್ರಿಮಿನೇಷನ್ ಡೇ ಅಂತಂದರೆ ಯಾರನ್ನೂ ಕೂಡ ನಾವು ಡಿಫ್ರೆನ್ಷಿಯೇಟ್ ಮಾಡಬಾರ್ದು. ಯಾವುದ್ರ ಮೇಲೆ ಡಿಫ್ರೆನ್ಷಿಯೇಟ್ ಮಾಡಬಾರ್ದು ನಾವು ಅಂತಂದರೆ ಯಾವುದೇ ಆಗಲಿ, ಪ್ಲೇಸ್ ಆಫ್ ಬರ್ತ್ ಆಗಿರಲಿ, ಸೆಕ್ಸ್ ಆಗಿರಲಿ, ಅಥವಾ ಬೇರೆ ಯಾವುದಾದ್ರು ರೀಜನ್ ಆಗಿರಲಿ, ಅಥವಾ ಮೈಗ್ರೆಂಟ್ಸ್ ಆಗಿರಲಿ, ಯಾರ ಮೇಲೂ ಕೂಡ ನಾವು ಡಿಫ್ರೆನ್ಷಿಯೇಟ್ ಮಾಡಬಾರ್ದು. ಸೊ ಇವಾಗ ನಾವು ಇದನ್ನು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿದೆ ಅಂತ ಹೇಳ್ಬಿಟ್ಟು, ನಮ್ಮ ಭಾರತದ ಸಂವಿಧಾನದಲ್ಲಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡ್ರೆ ಆರ್ಟಿಕಲ್
15 ಇದ್ರ ಬಗ್ಗೆ ಮಾತಾಡುತ್ತೆ ನಮಗೆ. ಸೊ ನಮಗೆ ಆರ್ಟಿಕಲ್ 15 ಇದ್ರ ಬಗ್ಗೆ ಮಾತಾಡುತ್ತೆ. ಸೊ ನಮ್ದೇನು ಫಂಡಮೆಂಟಲ್ ರೈಟ್ಸ್ ಇದಾವಲ್ಲ, ಸೊ ಫಂಡಮೆಂಟಲ್ ರೈಟ್ಸಲ್ಲೇ ಆರ್ಟಿಕಲ್ ನಂಬರ್ 15 ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾತಾಡುತ್ತೆ ನಮಗೆ ಇದ್ರ ಬಗ್ಗೆ. ಇದನ್ನು ನೋಡಿ 1 ಮಾರ್ಚು ಅಬ್ಸರ್ವ್ ಮಾಡ್ಕೊಂಡಿದ್ರು. ಏನಾಗಿರುತ್ತೆ ಇದ್ರದ್ದು ಅಂತಂದರೆ, ಡಿಸ್ಕ್ರಿಮಿನೇಷನ್ ಏನೇನು ಫೇಸ್ ಮಾಡ್ಕೊಂಡಿರ್ತಾರೆ ಜನ ಅಕ್ರಾಸ್ ದ ವರ್ಲ್ಡು, ಅದನ್ನು ಅಡ್ರೆಸ್ ಮಾಡೋವಂಥದ್ದು ಯಾವುದಾದ್ರ ಮೇಲೆ ಅಂತ. ಸೊ ಇವರು ಇಟ್ಕೊಂಡಿರೋವಂಥದ್ದು HIV ಸ್ಟೇಟಸ್ ಮೇಲೆ ಏನಾದ್ರು ಡಿಫ್ರೆನ್ಷಿಯೇಟ್ ಮಾಡಬಾರ್ದು. ಏಜು, ಸೆಕ್ಸು, ಜೆಂಡರು, ಐಡೆಂಟಿಟಿ, ರೇಸು, ಎಥ್ನಿಸಿಟಿ, ಲ್ಯಾಂಗ್ವೇಜ್, ಜಾಗ್ರಫಿಕಲ್ ಲೊಕೇಶನು ಮತ್ತು ಮೈಗ್ರೆಂಟು ಸ್ಟೇಟಸ್ಸು, ಇವು ಯಾವುದ್ರ ಮೇಲೂ ಕೂಡ ಡಿಫ್ರೆನ್ಷಿಯೇಟು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಝೀರೋ ಡಿಸ್ಕ್ರಿಮಿನೇಷನ್ ಡೇ ಲಾಂಚ್ ಮಾಡಿರೋಂಥದ್ದು UNAIDS ಅವರು. ಎಕ್ಸಿಕ್ಯೂಟಿವ್ ಡೈರೆಕ್ಟರು ಮೈಕೆಲ್ ಸಿಡ್ಬಿ ಅಂತ ಇದ್ದರು. ಸೊ ಅವರು ಅದನ್ನು 2014 ಲಾಂಚ್ ಮಾಡಿದರು. ಆವಾಗಲಿಂದ ನಾವು ಪ್ರತಿ ವರ್ಷ 27th ಫೆಬ್ರವರಿನೇ ಇದನ್ನು ನಾವು ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ, ಝೀರೋ ಡಿಸ್ಕ್ರಿಮಿನೇಷನ್ ಡೇ. 27th ಫೆಬ್ರವರಿ ಅಲ್ಲ, 27th ಫೆಬ್ರವರಿ ಅದನ್ನು ಲಾಂಚ್ ಮಾಡಿದ್ದು. ಬಟ್ ಅದನ್ನು 27th ಫೆಬ್ರವರಿ ಆದಮೇಲೆ 1 ಮಾರ್ಚ್ 2014ಗೆ ನಾವು ಫಸ್ಟ್ ಅದನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಅದಾದಮೇಲೆ ನಾವು ಮಾರ್ಚ್ 1 ಅದನ್ನು ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ. ಸೊ ಪ್ರತಿ ವರ್ಷವೂ ಕೂಡ ಮಾರ್ಚ್ 1 2014 ಆದಮೇಲೆ ನಾವು ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ, ಯಾರನ್ನೂ ಕೂಡ ಜನರನ್ನ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ, ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.